ಕಲಾವಿದರು ಲೆವೆಲಲ್ಲಿ ಇರಬೇಕಲ್ಲ. ಸ್ವಲ್ಪ ಈ ಕಡೆ ನಗರಿ ಒಳ್ಳೇದಾಗಲಿ, ದೇವರು ಯುಗಾದಿ ಏನಂತ ಹೇಳಿ, ಈಗ ಒಂದು ಹೆಣ್ಮಗು ಹುಟ್ಟುಹಬ್ಬದ ಒಂದು ವಿಶೇಷವಾಗಿ ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೀವಿ. ಯಾಕಂತಂದರೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಆರೋಗ್ಯ ಒಳ್ಳೇದಾಗಲಿ, ಅವ್ರಿಗೆ ದೇವರು ಒಳ್ಳೆ ಆಯುಸ್ ಕೊಡಲಿ, ಯಾವತ್ತೂ ಹೀಗೆ ನನ್ನಂತ ಆಗಲಿ ಅಂತ ನಾವೆಲ್ಲ ಹಾರಿಸ್ತಾ ಶ್ಯಾಮದ ಒಂದು ಕೈ ಕೊಡ್ತೀವಿ. ಯಾಕೆಂದರೆ ಅದು ಇರೋದು ಒಂದು ಹೆಣ್ಮಗು ಮೇಲೆ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ದೇವ ದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೇಶ ಕೋಟೇಶ ವಾಯುಭಕ್ತಿ ಕೋಟೀರ ಮಾಣಿಕ್ಯ ಸಂಕೃಷ್ಟ ಬಾಲ ತಪೋತ್ಥಾಮ ಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹಿತಾಂಗಿ ಪದ್ಮತ್ವಯೇ ಅದ್ವಯೇ ಗುರುಚಿನವರತ್ತ ಕೀಟಸ್ಥಿತೆ ಸುಸ್ಥಿತೆ ಶಂಖ ಪದ್ಮತ್ವಯೋ ವಾಶ್ರಿತೆ ವಾಶ್ರಿತೆ ದೇವ ದೇವೇಶ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸೂಪರ್ ಮೈಕಲ್ ಹೇಳ್ಬೇಕಾಗಿತ್ತು. ಮೈಕೆಟ್ ಮಾಡಿ ತುಂಬ ಚೆನ್ನಾಗಿತ್ತು. ಅವ್ರ ಹೆಸರೇನು? ಅವ್ರ ಹೆಸರೇನು? ಹಲವಾರು ಜನ ಹಾರೈಸಿದ್ದಾರೆ. ಏನಕ್ಕೋಸ್ಕರ ಅವ್ರು ಹಾರೈಸ್ತಾರೆ? ಏನು ಅದರಲ್ಲಿ ಒಳ್ಳೆತನ ಕಂಡಿದ್ದೀರ? ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಲಕ್ಷ್ಮಿ ನನಗೆ ಗೊತ್ತಿಲ್ಲ, ಸರಸ್ವತಿ ಇಲ್ಲಿದೆ. ಆ ಸರಸ್ವತಿನ ಇವರು ಇಟ್ಕೊಂಡಿಲ್ಲ. 4 ಜನರಿಗೆ ಒಳ್ಳೇದಾಗ್ಲಿ ಅಂತ ಹಚ್ಚುತ್ತಾ ಇದ್ದಾರೆ. ನಾವೇನಾದರೂ ಒಂದು ತತ್ವ ಪಾಯಿಂಟ್ ಮಾಡಿದ್ರೆ ನಮಗೆ ಓಪನ್ ಆಗಿ ಹೇಳ್ತಾರೆ, ಇಲ್ಲಿ ನೀವು ತಪ್ಪು ಮಾಡಿದ್ರೆ ಅದನ್ನು ತಿದ್ದುಪಟ್ಟಿ ಮಾಡ್ಕೊಳ್ಳಿ ಅಂತ. ಆ ಥರ ಹೇಳೋರು ತುಂಬ ಜನ ಕಡಿಮೆ. ಎಲ್ಲರೂ ಕಾಲು ಎಳೆಯೋರು ಈ ದೇವಿ ಬಂದು ಎಲ್ಲರಿಗೂ ಹಾರೈಸ್ತಾರೆ. ಅದಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಬಂದು ದೂರ ಹಾರಿಸ್ತಾರೆ. ನನ್ನ ಹೆಸರು ಸೈಯದ್ ಅಸ್ಲಂ. ನನ್ನ ಹೆಸರು ಸೈಯದ್ ಅಸ್ಲಂ ಅಂತ. ನಾನು ಗಂಶಪುರದಲ್ಲಿರೋನು, ಒಬ್ಬ ಸೋಷಿಯಲ್ ವರ್ಕರ್ ನಾನು. ಮತ್ತು ನನಗೆ ಇಲ್ಲಿ ಪರಿಚಯ ಮಾಡಿದ್ದು ಈ ನನ್ನ ಮಿತ್ರರಾದ ನವೀನ್ ನನಗೆ ಕರ್ಕೊಂಡು ಬಂದು ಇಂಥ ಒಂದು ದೇವಾಲಯ, ಇಂಥ ಒಂದು ಇನ್ಸ್ಟಿಟ್ಯೂಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿ, ನಮ್ಮ ಲಕ್ಷ್ಮಿಯವ್ರಿಗೆ, ನಮ್ಮ ಟಿಪ್ಪು ಮೇಡಮ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ನಮಗೆ ಉದ್ಧಾರ ಮಾಡಿದ್ದು ಮನುಷ್ಯ. ಏನು ಸರಸ್ವತಿ ಇದ್ರೆ ಲಕ್ಷ್ಮಿ ಒಳ್ಳೆಯದು, ಸರಸ್ವತಿ ಓದಿರಲ್ಲ, ಲಕ್ಷ್ಮಿ ಓದಿರಲ್ಲ. ನಾನು ಹೇಳ್ಕೊಟ್ಟಿದ್ದು ಮಾಡಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಆಡ್ತಾರೆ ಎಲ್ಲ ಹೋಗ್ತಾರೆ. ಒಂದು ಸಾಂಗ್ ಆಡ್ತಾರೆ. ಸತೀಶ್ ಇವಾಗಲೇ ಆಡ್ಬೇಕಾ? ಇವ್ರು ಯಾರು ಹಾಡ್ತಾ ಇದ್ದಾರಲ್ಲ, ಅಣ್ಣ ನನ್ನ ಹೋಗಿ ಮತ್ತೆ ಸತೀಶ್ ರಾಜ್ಕುಮಾರ್